ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಏನು LKG ಇಂದ 8th ಸ್ಟ್ಯಾಂಡರ್ಡ್ವರೆಗೂ ವಿದ್ಯಾಸಂಸ್ಥೆ ನಡೀತಾ ಇದೆ. ಹಾಸ್ಟೆಲ್ ಕೂಡ ವ್ಯವಸ್ಥೆ ಇದೆ. ಅದರಲ್ಲಿ 30 ಜನ ಸ್ವಸ್ಥವಾಗಿರೋದು ಗೊತ್ತಾಗಿದೆ. ಈಗ ಬೆಳಗ್ಗೆ 8 ಇನ್ಫಾರ್ಮೇಷನ್ ಬಂತು. ಇದು ಮೆಡಿಕೋ ಲೀಗಲ್ ಕೇಸ್ ಆಗಿರೋದ್ರಿಂದ ಮೆಡಿಕಲಿ ಅದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಜೊತೆಗೆ ಫುಡ್ ಸ್ಯಾಂಪಲ್ಸ್ ಏನಾದ್ರು ಇತ್ತಾ ಅಂತ ಇದ್ದರೆ ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಇದು ನಿನ್ನೆ ಕೇಸ್ ಆಗಿರೋದ್ರಿಂದ ನೋಡ್ತಾರೆ. ಮತ್ತು ಒಟ್ಟು 386 ಜನ ಸ್ಕೂಲಲ್ಲಿರೋದು. ಅದರಲ್ಲಿ 30 ಜನಕ್ಕೆ ಆಗಿರೋದು, ಒಂದು ಡೆತ್ ಆಗಿದೆ. 29 ಜನಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದರೆ ಸ್ಪಾಟ್ ಹಾಸ್ಟೆಲಲ್ಲಿ ಒಟ್ಟು 386 ಅಲ್ಲಲ್ಲ, ಸ್ಕೂಲಲ್ಲಿ 386, ಹಾಸ್ಟೆಲಲ್ಲಿ ಒಟ್ಟು 30 ಜನ ಇರೋದು. ಅದರಲ್ಲಿ ಒಬ್ರಿಗೆ ಡೆತ್ ಆಗಿದೆ, ಇನ್ನು 29 ಜನ ಆಗಿರೋದು. ಅಷ್ಟನ್ನು ಕೂಡ ಎಲ್ಲ ನಾರ್ತ್ ಈಸ್ಟ್ ಅವರು. ಅಂದರೆ ಅನಾಥಾಶ್ರಮ ಅಂತ ಹೇಳೋದಂಥದ್ದು ಪರ್ಮಿಟ್ ಆಗಿದೆಯಾ ಏನು ಅಂತ ಹೇಳಿ ಸರ್? ಅದನ್ನು ವಿಸಿಟ್ ಮಾಡಿ ತಿಳ್ಕೊಳ್ತೀವಿ. ಆ್ಯಸ್ ಪರ್ ಇನ್ಫಾರ್ಮೇಷನ್ ಅವರು ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ನಾವು ಹೆಚ್ಚಿನ ರೀತಿಯಲ್ಲಿ ಈಗ ನಾನು ಸ್ಪಾಟ್ ವಿಸಿಟ್ಗೆ ಹೋಗ್ತಾ ಇದ್ದೀನಿ, ತಿಳ್ಕೊಂಡ್ಬಿಟ್ಟು ವಿದ್ಯಾಸಂಸ್ಥೆ ಹಾಸ್ಟೆಲ್ ಅದು. ವಿದ್ಯಾಸಂಸ್ಥೆ ಹಾಸ್ಟೆಲ್ ಅದು ಏನಾಗುತ್ತೆ ಅಂದರೆ ಕೆಲವರು ಅನಾಥ ಮಕ್ಕಳಿಗೂ ಕೂಡ ಅಲ್ಲಿ ವಿದ್ಯಾದಾನ ಮಾಡೋದ್ರಿಂದ ಅದು ಕೆಲವರು ಆ ಥರ ಅನಾಥಾಶ್ರಮ ಅಂತ ಹೇಳೋದುಂಟು. ಆದರೆ ವಿದ್ಯಾಸಂಸ್ಥೆ ಅದು, ವಿದ್ಯಾಸಂಸ್ಥೆ ಹಾಸ್ಟೆಲ್ ಅದು, ಗೋಕುಲ ವಿದ್ಯಾಸಂಸ್ಥೆ ಅಂತ. ಹೆಚ್ಚಿನ ಮಾಹಿತಿ ಏನಂತಂದರೆ ವಿಸಿಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಆಮೇಲೆ ತಿಳಿಸ್ತಾರೆ. ಅವರು ಪ್ರೈವೇಟಲ್ಲಿ ಇದ್ದಾರೆ ಅಂತ ಈಗ. ಏಕೆಂದರೆ ಅವರು ಏನು ಹೊರಗಡೆ ಆರ್ಡರ್ ಕೊಟ್ಟು ಮಾಡಿಸಿದ್ರು ಊಟನ, ಅದು ತಿಂದಿದ್ದರಿಂದ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದು. ಬಟ್ ಅವರೇನಾಗಿದ್ರೆ ಅಲರ್ಟ್ ಆಗಿಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಇವ್ರಿಗೆ ಹೇಳಿ ವಿದ್ಯಾಸಂಸ್ಥೆ ಮಾಲೀಕರನ್ನ ಏನಾದ್ರು ಭೇಟಿ ಮಾಡಿದ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಸಮಗ್ರವಾಗಿ ಇನ್ಫಾರ್ಮೇಷನ್ ತೊಗೊಂಡು ಆ ಇನ್ಫಾರ್ಮೇಷನ್ನ ಇದಾದ್ಮೇಲೆ ಮಾತಾಡ್ತೇನೆ. ಈಗ ಮಾಹಿತಿ ಕೊಡೋ ವ್ಯವಸ್ಥೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.